ಇಂದು ಬೆಂಗಳೂರು ನಗರದ ಅಲುಮ್ನಿ ಹಾಲ್ನಲ್ಲಿರ್ತಕ್ಕಂಥ ಸಭಾಭವನದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಸಭೆ ಜರುಗಿತು. ಸಭೆಯಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸಿದರು. ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಿದ್ಧಾರ್ಥ ಸಿಂಗೆಯವರು, ಸಂಜೀವ್ ಕಾಂಬ್ಳೆ, ಯಮನಪ್ಪ ಗುಂಡಾಳ್, ಶಶಿಕಾಂತ್ ಕಾಂಬ್ಳೆ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಿರಿಯ ಹೋರಾಟಗಾರರು, ಚಳವಳಿಗಾರರು, ಸಾಹಿತಿಗಳು, ವಿಚಾರವಾದಿಗಳು ಸೇರಿದಂತೆ ಅನೇಕ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿ ಜೈ ಭೀಮ್ ಘೋಷಣೆಯನ್ನು ಮೊಳಗಿಸಿದರು. ಇದೇ ಸಂದರ್ಭದಲ್ಲಿ ನೂತನ ರಾಜ್ಯ ಸಂಚಾಲಕರಾಗಿ BN ವೆಂಕಟೇಶ್ ಅವರು ನೇಮಕಗೊಂಡರು. ಕಾರ್ಯಕ್ರಮ ಕುರಿತು BN ವೆಂಕಟೇಶ್ ಅವರು ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ಜೈ ಭೀಮ್ ಜೈ ಭೀಮ್ ಹೇಳ್ತಾ, ಏನು ಭೀಮವಾದ ಬೆಂಗಳೂರಲ್ಲಿ 2005-6ರಲ್ಲಿ ಭೀಮವಾದ ಕಟ್ಟಿದ್ರಿ. ಕಟ್ಟಿ ಕೆಲವ್ರನ್ನ ವಿಧಾನಸೌಧವರೆಗೂ ಹೋಗಕ್ ಬಿಟ್ರಿ. ನಾವು ಬಿಟ್ಟು ನಾವೆಲ್ಲ ಅವ್ರ ಸೇವೆ ಮಾಡ್ಕೊಂಡು ಬಂದ್ರಿ. ಅವರು ಪ್ರತಿಯೊಂದು ಹೆಸರು ಹೇಳೋದು ಬೇಡ, ಎಲ್ಲಾರು ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ನಾವು ಈ ಮಟ್ಟಕ್ಕೆ ಬರ್ತೀರ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಏನೋ ಸ್ಟೇಟ್ ಲೀಡರ್ ಕರೀತಾರಪ್ಪ, ಎಲ್ಲಿ ಕರೆದ್ರು ನಾವು ಜೊತೆಲಿ ಹೋಗ್ಬೇಕಂತೇಳಿ ಬಂದಿದ್ದೀರಿ. ಬಂದಂತ ದಿನಗಳು ಎಲ್ಲಾರ್ಗೂ ಕೆಲವ್ರಿಗೆ ಗೊತ್ತಿರ್ಬೋದು ಇಲ್ಲಿ ಏನಾಗೈತೆ ಏನಿಲ್ಲ ಅಂತ. ತುಂಬಾ ನೋವಿಂದ ಏನಿಲ್ಲ ನಾವೆಲ್ಲ ಕುಂತಿದ್ದೀರೋ, ತುಂಬಾ ನೋವಿಂದ ಆಚೆ ನಮ್ಮನ್ನ ಕಳಿಸ್ಕೊಟ್ಟವ್ರು. ಅವರು ನಿದ್ದೆ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ ಇವತ್ತಿಂದ. ಆದ್ರೆ ನಾವು ನಮ್ದೇ ನಿದ್ದೆ ಮಾಡ್ತೀವಿ. ಯಾಕೆ ನಿದ್ದೆ ಮಾಡ್ತೀವಿ ಅಂದ್ರೆ, ಇಲ್ಲಿ ಮುಂದೆ ಬಂದಿಂದ ನಮ್ಮ ಅಕ್ಕ, ತಂಗಿ, ತಾಯಿಗಳು ಸುಮಾರು ಜನ ಹೆಣ್ಮಕ್ಳು ಬಂದಿದ್ದಾರೆ. ಈ ಮೊದಲು ಚಳವಳಿಯಲ್ಲಿ ಅಂದ್ರೆ ಹೆಣ್ಮಕ್ಳು ನೋಡೋಣ ಅಂದ್ರೆ ನಾವು ಹುಡುಕ್ತಿದ್ರಿ. ಇವತ್ತು ಇಷ್ಟು ಜನ ಬಂದಿರೋರಿಗೆ ಎಲ್ಲರಿಗೂ ಹೆಣ್ಮಕ್ಳಿಗೆ ನಾನು 100 ನಮಸ್ಕಾರಗಳನ್ನ ಆಗ್ತಾ ಈ ಭೀಮವಾದದಲ್ಲಿ ಎಲ್ಲ ಹೆಣ್ಮಕ್ಳು ನನಗೆ ನೆಕ್ಸ್ಟ್ ಒಂದು 6 ತಿಂಗಳ ಹಿಂದೆ ಹೇಳಿದ್ದೆ, ಹೆಣ್ಮಕ್ಳಿಗೆ ನಮ್ಮ ಚಳವಳಿಯಲ್ಲಿ 50% ಮೀಸಲಾತಿ ನಾವು ಕೊಡ್ತೀವಿ ಅಂತ. ಯಾಕೆ ಕೊಡ್ತೀವಿ ಅಂದ್ರೆ, ಹೆಣ್ಮಕ್ಳು ಮಾತಾಡಕ್ ಬಿಡ್ತಾ ಇರಲ್ಲ, ಹೆಣ್ಮಕ್ಳು ಒಂದು ಲೀಡರ್ ಆಗಿದ್ರೆ ಪರಿಚಯ ಮಾಡ್ಕೊಡ್ತಾ ಇರಲ್ಲ, ಅವರು ಪ್ರಾಬ್ಲಮ್ ಏನಂತ ನೋಡ್ತಾ ಇರಲ್ಲ. ಕೆಲವು ಲೀಡರ್ಸ್ಗಳು ಏನಪ್ಪಾ ಅಂದ್ರೆ, ಏನೋ ಒಂದು ಪ್ರಾಬ್ಲಮ್ ಆದ್ರೆ 5,000 ರೂಪಾಯಿ ಫಿಕ್ಸ್. ನಾನು ಒಂದು ಜಾಗ ಬಂದ್ರೆ 5,000 ಕೊಟ್ರೆ ನಮ್ಗೆ ಬಂದು ಸಾಲ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಂದ್ರೆ 5,000 ರೂಪಾಯಿ ಕೊಡ್ಬೇಕು ಸ್ಟೇಟ್ ಲೀಡರ್ಗೆ ಬಂದು ಹೋಗ್ಬೇಕಂದ್ರೆ. ಆದ್ರೆ ಇವತ್ತಿಂದ ಹೇಳ್ತಾ ಇದ್ದೀನಿ, ಯಾರೇ ಜಿಲ್ಲೆನಾಗಾಗ್ಲಿ, ಯಾರೇ ಸ್ಟೇಟ್ ಲೀಡರ್ ಬರ್ಲಿ, ಕಾಸು ಕೊಡ್ಬಾರ್ದು. ಈ ಜಿಲ್ಲೆ ಲೀಡರ್ಗಳು ಫಸ್ಟ್ ಇಲ್ಲಿ ಕುಂತಿರೋ ಎಲ್ಲರೂ ನಮ್ಮ ಕುಟುಂಬದವರು, ಇಲ್ಲಿ ಬಂದಿದ್ದಂಥವರೆಲ್ಲನು ಇವತ್ತು ಭೀಮವಾದ ಬೆಂಗಳೂರಲ್ಲಿ ಶುರುವಾಗಿದೆ. ಇಲ್ಲಿಂದ ಆಚೆ ಕೆಲವರು ಈ ಮುಖದಲ್ಲಿ ಈ ಊಸುಗಳಿಗೆ ಎದ್ದೇಳ್ತವೆ. ಮಳೆ ಬಂದ್ರೆ ಊಸುಗಳಿಗೆ ಎದ್ದೇಳ್ತಾವೆ, ಆ ತರ ಎದ್ದೇಳ್ತಾವೆ ಇಲ್ಲಿಂದ ಆಚೆ. ಅದನ್ನೆಲ್ಲ ನಾವು ಆ ಊಸುಗಳಿಗೆ ಓಡಾಡ್ದಿರ ಮೊದಲು ಆ ಕಾಲದಲ್ಲಿ ತಿನ್ನೋರಂತೆ, ಬಾಳೆಹಣ್ಣು ಹಾಕಿ ಹುರಿದ್ಬಿಟ್ಟು ಆ ಊಸುಗಳಿಗೆ ತಿನ್ನೋರಂತೆ, ಕಣ್ಣು ಮೇವು ಅಂತ ಆ ತರ ಉಳ್ಕೊಂಡು ತಿನ್ಬೇಕು. ನಾವು ಇಲ್ಲಿ ಕುಂತಿರೋ ಎಲ್ಲರೂ, ಇಲ್ಲಾಂದ್ರೆ ನಾವು ಈ ಚಳವಳಿನ ಈ ರಾಜ್ಯದಲ್ಲಿ ಕಟ್ಟಕ್ಕಾಗಲ್ಲ. ಪ್ರತಿಯೊಂದು ಹಳ್ಳಿಯಲ್ಲಿ ಭೀಮವಾದ ಗ್ರಾಮ ಪಂಚಾಯತ್ ನಡೀಬೇಕು. ಪ್ರತಿಯೊಂದು ಊರುಗಳಲ್ಲಿ ಇವತ್ತು ಬಂದಿದ್ದಂತ ಎಲ್ಲಾ ಊರುಗಳಲ್ಲಿನೂ ಅವರ ಊರು ಗ್ರಾಮದಲ್ಲಿ ಒಂದೊಂದು ಬೋರ್ಡ್ ಬಿಡಬೇಕು. ಪ್ರತಿಯೊಂದು ಮನೆಯಲ್ಲಿ ಅಂಬೇಡ್ಕರ್, ಬಾಬಾ ಸಾಹೇಬ್ ಫೋಟೋ ಇರಬೇಕು. ಇದು ನಮ್ಮ ಕೋರಿಕೆ. ಯಾರು ಕಾಲಿಲ್ಲ ಅಂತ ಹೇಳಿ ಎಲ್ಲ ಮನೆಯಲ್ಲಿ ನಾನೇ ಕಳಿಸ್ಬೇಕು ಫೋಟೋಗಳು. ಬಾಬಾ ಸಾಹೇಬ್ ಫೋಟೋ ಹಿರಿಯರು ಎಲ್ಲ ಇದ್ದಾರೆ, ಅವರೆಲ್ಲ ನಮ್ಮ ದೇವರು. ಮುಂದಿನ ಹೆಣ್ಮಕ್ಳು ಕುಂತಿದ್ದಾರೆ. ನೆಕ್ಸ್ಟ್ ವರಲಕ್ಷ್ಮಿ ಹಬ್ಬ ಅಂತ ಬರುತ್ತೆ, ವಸ್ತು ಪೂಜೆ ಮಾಡೋದು ನಮ್ಮ ಹೆಣ್ಮಕ್ಳು ವರಲಕ್ಷ್ಮಿಗೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಇನ್ಮೇಲೆ ಇಲ್ಲಿ ಏನು ಹಿರಿಯರಿದ್ದಾರೋ, ಬಾಬಾ ಸಾಹೇಬರು, ಜ್ಯೋತಿ ಬಾಂಬ್ಳೆ ಅವರು, ಸಾವಿತ್ರಿ ಬಾಂಬ್ಳೆ ಅವರು, ಇವರೆಲ್ಲ ನಮ್ಗೆ ಇದ್ದೇ ತಂದು ಕೊಟ್ಟವರು. ಇವತ್ತು ನಾವು ಈ ಮಟ್ಟಿಗೆ ಮಾತಾಡ್ಬೇಕಂದ್ರೆ ಅವರೇ ಕಾರಣ. ಅದರಿಂದ ಮುಂದಿನ ವರಲಕ್ಷ್ಮಿ ಹಬ್ಬ ಬಿಟ್ಟು ನಿಮ್ಮ ಮನೆಯಲ್ಲಿ ಬಾಬಾ ಸಾಹೇಬ್ ಫೋಟೋ ಇಕ್ಕಿ ಪೂಜೆ ಮಾಡ್ರಿ. ಅದ್ರಿಗೆ ಏನ್ ಸಹಕಾರಗಳು ಬೇಕೋ, ಸರ್ಕಾರದಿಂದ ಬರುವಂತ ಸಹಕಾರಗಳು ಏನೇ ಇರ್ಬೋದು, ನಾವು ಇಲ್ಲಿ ಕುಂತಿರೋ ಎಲ್ಲರೂ ಸೇರಿ
ಆ ಸರ್ಕಾರದಿಂದ ಬಂದು ನಿಮ್ಗ ಈ ಇಡೀ ಜಿಲ್ಲೆಗ ಏನಾಗ್ಬೇಕು ಅದನ್ನ ನಮ್ಮ ಭೀಮಾವತಿಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಕೆಲಸ ಮಾಡಕ್ಕೆ ನಾವು ತಯಾರಾಗ್ತೀವಿ ಇಲ್ಲಿಂದ ಆಸೆ. ಈ ಮಾತು ಹೇಳ್ತಾ ನಾವೆಲ್ಲರೂ ತುಂಬಾ ಹೊತ್ತಾಗಿದೆ, ಊಟದ ಸಮಯ ಆಗಿದೆ, ಲೇಟ್ ಆಗಿದೆ, 3 ಗಂಟೆ ಆಗಿದೆ. ಎಲ್ಲಾ ಊರಿಂದ ಜಿಲ್ಲೆಯ ಎಲ್ಲರೂ ಬಂದಿದ್ದೀರಿ. ದಯವಿಟ್ಟು ನಾನು ಇಲ್ಲಿ ಕುಂತಿರೋ ಜಿಲ್ಲೆ ಲೀಡರ್ಗಳು, ಜಿಲ್ಲಾ ತಾಲೂಕು ಕಮಿಟಿಗಳು ಎಲ್ಲರೂ ಮುಂದಿನ ದಿನಗಳಲ್ಲಿ ಭೀಮವರ ಎಲ್ಲಾ ಜಿಲ್ಲೆಗಳಲ್ಲಿ ಆಗ್ಬೇಕು ಅಂತ ಹೇಳ್ತಾ ಪ್ರತಿಯೊಂದು ಜಿಲ್ಲೆಗಾಗಲಿ ನಾವು ಬರ್ತೀರಿ. ಪ್ರತಿಯೊಂದು ಜಿಲ್ಲೆ ಸಾರ್ವಜನಿಕ ಜಿಲ್ಲೆ ಲೀಡರ್ ಆಗಿರ್ಬೋದು, ಸ್ಟೇಟ್ ಕಮಿಟಿಯವರು ಆಗಿರ್ಬೋದು, ಅವ್ರ ಗಮನಕ್ಕೆ ತಂದು ಯಾವ ಜಿಲ್ಲೆಗೆ ಬರ್ಬೇಕಂತೇಳಿ ಡೇಟ್ ಫಿಕ್ಸ್ ಮಾಡೇ ಬರ್ತೀರಿ. ಏಕೆ ಬಂದು ಯಾರನ್ನೋ ಮೀಟ್ ಮಾಡಿ ಎಲ್ಲೋ ಡಿಸಿ ಆಫೀಸ್ ಹೋಗಿ ಅವ್ರು ಬೇಕಾದವ್ರನ್ನ ಕರ್ಕೊಂಡು ಗುಬ್ಬಿ ಸೀಲ್ ಮಾಡ್ಕೊಂಡ್ಬರೋ ವೆಂಕಟೇಶ್ ಅಲ್ಲ. ದಯವಿಟ್ಟು ಹೇಳ್ತೀನಿ, ಮುಸ್ಲಿಂ ಮಾಡೋ ವೆಂಕಟೇಶ್ ಅಲ್ಲ, ದಾನ ಧರ್ಮ ಮಾಡೋ ವೆಂಕಟೇಶ್. ಇವತ್ತು 1000-2000 ಜನ ಅಂತ ಬೆಂಗಳೂರಿನಲ್ಲಿ ಊಟದಾಗಿರ್ಬೋದು ಅವ್ರು ಸೌಕರ್ಯ ಮಾಡಿ ನಾವು ಬೇರೆ ಜಿಲ್ಲೆವರೆಗೂ ಅನುಕೂಲ ಮಾಡಿ ಕಳಿಸ್ಕೊಡ್ತೀವಿ. ನಾವು ಯಾರಿಗೂ ನಾವು ಊಟ ಇಲ್ಲಪ್ಪ, ನಮ್ಗೆ ನೀರಿಲ್ಲ ಅಂತೇಳಿ ಪೊಲೀಸ್ ಸ್ಟೇಷನ್ ಮೇಲೆ ಅಧಿಕಾರಿಗಳ ಹತ್ರ ಹೋಗಿ ಬೇಡವಲ್ಲ. ನಾನು ನಮ್ಗೆ ಬೆಂಗಳೂರಲ್ಲಿ ಸುಮಾರು ಜನ ಇದೆ. ಬೆಂಗಳೂರು ಪೂರ್ವ ತಾಲೂಕಲ್ಲಿ ಬಾಬು ಅವರು, ನಮ್ಮ ಮಂಜು, ಸೊನ್ನೇಗೌಡ, ಜಯಶೀಲಣ್ಣು, ಕುಮಾರಣ್ಣ, ಸಿದ್ದರಾಜಣ್ಣು, ನಮ್ಮ ನಾಗಪ್ಪಣ್ಣ, ತುಂಬಾ ಎಲ್ಲ DSSL ಇಂದ ಬಂದಂತರು. ಯಾರು ಬೆಂಗಳೂರಲ್ಲಿ ಪ್ರೋಗ್ರಾಮ್ ಅಂದ್ರೆ ಆನೆ ಕಲ್ಲು ಕೋಲಾರ ಪೂರ್ವ ತಾಲೂಕಿಂದನೇ ಜನ ಬೆಂಗಳೂರಲ್ಲಿ ಸೇರ್ತಾ ಇತ್ತು ಮೊದಲು. ಇವಾಗೆಲ್ಲ ಬೇರೆ ಜಿಲ್ಲೆಯಿಂದ ಬೆಂಗಳೂರಿಂದ ಕಮ್ಮಿ ಜನ ಬೆಂಗಳೂರಲ್ಲಿ ಕರೆದ್ರೆ ಎಷ್ಟು ಕೊಡ್ತೀಯಪ್ಪ, 500 ಕೊಡ್ತೀಯ, 1000 ಕೊಡ್ತೀಯ ಅಂತಾರೆ. ಫಸ್ಟ್ ಅವ್ರು ಬಿಡ್ಬೇಕು. ನಾವು ರಾಜಕೀಯ ಫಂಕ್ಷನ್ ಬಗ್ಗೆ ಕೇಳಿ ಕಾಂಗ್ರೆಸ್, ಬಿಜೆಪಿನ, JDS ಫಂಕ್ಷನ್ ಹೋದಾಗ ಕರೀತಾರಲ್ಲ 1000-2000 ಕೇಳಿಸ್ಕೊಂಡು ಹೋಗ್ಲಿ. ಆದ್ರೆ ನಮ್ಮ ಚಳವಳಿ ಬರೋವಾಗ ಪ್ರತಿಯೊಂದು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಕಾಸು ಕೇಳ್ಬಾರ್ದು. ದಯವಿಟ್ಟು ಅವರವರು ಎಷ್ಟು ಶಕ್ತಿಗಿಂತ ಜನ ಕರ್ಕೊಂಡು ಬರ್ಬೇಕಂತ ಆಗುತ್ತೋ ಅಷ್ಟು ಜನ ಕರ್ಕೊಂಡ್ಬಂದು ಚಳವಳಿಗಳು ಕಟ್ಟಿ. ನೀವು ನಿಮ್ಮೂರಲ್ಲಿ ಲೀಡರ್ಗಳಾಗಿ ನಿಮ್ಮೂರಲ್ಲಿ ಚಳವಳಿ ಕಟ್ಟಿದ್ರೆ ನಿಮ್ಮ ಮನೆ ಬಾಗಿಲು MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ನಿಮ್ಮ ಮನೆ ಬಾಗಿಲಿಗೆ ಬರ್ತಾನೆ. ಆ ಕೆಲಸ ನೀವು ಮಾಡ್ಬೇಕು. ಈ ಮಾತು ಹೇಳ್ತಾ ಎಲ್ಲರಿಗೂ ಜೈವಿನ್ ಹೇಳ್ತಾ ನಾವು ಭಾಷಣ ಕಮ್ಮಿ, ನಾನು ಭಾಷಣ ಮಾಡೋಣಲ್ಲ, ಆದ್ರೆ ಕೆಲಸ ಮಾಡೋಣ. ಭೀಮವರ ಕಟ್ಟಬೇಕಂತೇಳಿ ಪ್ರತಿಯೊಂದು ಕಷ್ಟ ಬಿದ್ದು ಬಾಬಾ ಸಾಹೇಬ್ ಮುಂದೆ ಬಂದಿದ್ದೀನಿ. ಆ ಋಣ ನಿಮ್ಗೆಲ್ಲರೂ ತೀರಿಸ್ತೀನಿ. ನೀವೆಲ್ಲರಿಗೂ ವೆಂಕಟೇಶ್ ಇಷ್ಟ ಇದ್ರೆ ಚಪ್ಪಾಳೆ ಹೊಡಿಲಿ, ಇಲ್ಲಾಂದ್ರೆ ಯಾರನ ಇಲ್ಲಪ್ಪ ಬೆಂಗಳೂರು ಮಾಡಿದ್ರೆ ನಮ್ ಬೇಜಾರಾಗಿದ್ರೆ ಯಾರನ್ನ ಎತ್ತಿ ಹೇಳ್ಬೋದು, ಪರವಾಗಿಲ್ಲ, ನಮ್ಗೇನು ತೊಂದರೆ ಇಲ್ಲ. ನಾವು ಬೇಕಾದ್ರೆ ಕಾರ್ಯಕರ್ತಿ ಸಂಸ್ಥೆಯಾಗಿ ಕೆಲಸ ಮಾಡ್ತೀನಿ. ನಾನು ಒಪ್ಪೇ ಬಂದಿರೋದು ಸಿದ್ದಣ್ಣ ನಾವೆಲ್ಲ ಮಾತಾಡಿ ಇಲ್ಲ ಏನೋ ಒಂದು ತೀರ್ಮಾನ ತಕ್ಕೊಬೇಕು ಅಂತೇಳಿ ಒಂದು ತೀರ್ಮಾನ ತಕ್ಕೊಂಡು ನಮ್ಮ ಹಿರಿಯರ ಹತ್ರ ಎಲ್ಲ ಮಾತಾಡಿ ಇವತ್ತು ಬೆಂಗಳೂರಲ್ಲಿ ಸೇರಿರೋದು. ಯಾರನ್ನ ಇಷ್ಟ ಇದ್ರೆ ಚಪ್ಪಾಳೆ ಹೊಡಿಲಿ, ಇಲ್ಲ ಅಂದ್ರೆ ಎದ್ದು ಹೇಳ್ಬೋದು. ಯಾಕಂದ್ರೆ ನಮ್ಗೆಲ್ಲರೂ ಬೇಕಿಲ್ಲ, ಇಲ್ಲಿ ಬಂದಿದ್ದಂತ ಎಲ್ಲರೂ ನನ್ನ ಕುಟುಂಬ, ನನ್ನ ಮನೆ ಯಾವತ್ತೂ ನಮ್ಮ ಮನೆ ಬಾಗಿಲು ಇರ್ತದೆ. ಯಾವತ್ತೂ ನಾನು 12 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿ, ನೀವು 3 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿ, ನಾನು ಫೋನ್ ಇಶ್ಯೂ ಮಾಡ್ತೀನಿ. ನಾನು ಕೆಲಸ ಮಾಡೋದು ಬರ್ತಾ ಇದ್ದೀನಿ. ನಿಮ್ಮಿಂದ ಎಲ್ಲರೂ ಒಪ್ಪಿದ ಇವತ್ತು ಏನು 3,000 ಹಾಕೊಂಡು ಬಿಟ್ಟಿದ್ರು. ಇವತ್ತು ನಮ್ಗೆ ಆನಂದ ಆಗಿದೆ. ಈ ತರ ಯಾವ ಚಳವಳಿಯಲ್ಲಿ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ, ಆದ್ರೆ ಪ್ರತಿಯೊಬ್ಬರು 3,000 ಹಾಕೊಂಡು ನಿಂತಿರೋದ್ರಿಂದ ಎಲ್ಲರೂ ನಮ್ಮ ಕುಟುಂಬದವರು ಅಂತ ಹೇಳ್ತಾ ಭೀಮವರ ಇದನ್ನ ಮುಂದಿನ ದಿನದಲ್ಲಿ ವಿಧಾನಸಭೆ ಕೂಡಬೇಕು. ಈ ಭೀಮವರ ಕೂಗು ಇಲ್ಲಿ ಕುಂತಿರೋ ನಾಯಕರು ಮುಂದಿನ ವಿಧಾನಸಭೆಯಲ್ಲಿ MLA ಇಲ್ಲ BBMPನೋ ಗೆದ್ದು ವಿಧಾನಸಭೆಗೆ ಯಾರನ್ನ ಒಂದು 5 MLA ಹೋಗ್ಬೇಕಂತ ನಾನು ಬಾಬಾ ಸಾಹೇಬ್ರ ಋಣದಲ್ಲಿ ಎಲ್ಲರಿಗೂ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತ
ಸಿದ್ಧಾರ್ಥ್ ಸಿಂಗಿ ಅವರು ಸಹ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಬನ್ನಿ ಅವ್ರೇನು ಮಾತನಾಡಿದರೆ ಕೇಳ್ಕೊಂಡು ಬರೋಣ. ಪ್ರಥಮರಲ್ಲಿ ತಥಾಗತ ಗೌತಮ್ ಬುದ್ಧ, ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹು ಮಹಾರಾಜ್, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಿಸುತ್ತಾ, ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಭೆಗಳು ಬಾಗಲಕೋಟೆದಾಗ ಒಂದಾಗಿತ್ತು, ನಮ್ಮ ಅಥಣಿ ಒಂದಾಗಿತ್ತು. ನಂತರ ಬೆಂಗಳೂರದಾಗ ಇದು ಪ್ರಥಮ ಬಾರಿ ಆಗ್ತಕ್ಕಂಥದ್ದು. ಈಗಾಗಲೇ ಮಾತಾಡಿದವರು ಯಮರಪ್ಪ ಆಗ್ಲಿ, ಸಂಜು ಆಗ್ಲಿ, ಮತ್ತೆ ಯಾರ್ಯಾರು ಮಾತಾಡಿದರು ಎಲ್ಲ ಹೇಳಿದಾರ. ಬೆಳಗಾವದಾಗ ಹುಟ್ಕೊಂಡಿರ್ತಕ್ಕಂಥ ಭೀಮವಾದ ಇವತ್ತು ಬೆಂಗಳೂರಿನಲ್ಲಿ ನಾವು ಅನ್ನ ತಿಂತೀನ್ರಿ, ನಾವು ರೊಟ್ಟಿ ತಿನ್ನಂಗಿಲ್ಲ. ಅದು ನಾವು ಪಳ್ಳಿಲ್ಲ, ನಾವು ಗಟ್ಟಿದೀವಿ. ಇನ್ನು ಆವರಣಾಗಿಲ್ಲ, ನಾವು ತೆಗೆದುಕೊಳ್ಳೋ ನಿರ್ಧಾರಗಳ ಮೇಲೆ ನಾವು ಕೊಳ್ಳದೇವು, ನಾವು ಗಟ್ಟಿದೀವಿ ಅಂತಕ್ಕಂಥದ್ದು ನಿರ್ಧಾರ ಆಗ್ತದೆ ಆಹಾರದ ಮ್ಯಾಗ ಅನ್ನೋದಕ್ಕಿತ್ತು. ಹೀಗಾಗಿ ಈ ನಿರ್ಧಾರ ತಗೊಳ್ಳಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಮೋಹನ್ ರಾಜ್ ಆಗಿರ್ಬೋದು, ನಾರಾಯಣ ಆಗಿರ್ಬೋದು, ಪರಿಶ್ರಮ ನಿರ್ಣಾಯಕ ಆಗಿರ್ಬೋದು, ಇವ್ರಿಗೆಲ್ಲರಿಗೆ ಅಭಿನಂದನೆಗಳು ಹೇಳ್ತೀನಿ. ನನಗೆ ಯಾಕೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಅಂದ್ರೆ, ನಮಗೆ ನಮ್ಮ ಶಕ್ತಿ ಗೊತ್ತಾಗಿದ್ದಿಲ್ಲ. ಬೆಂಗಳೂರಾಗ ನಿಂತ ಮಂದಿನ ಕರ್ಕೊಂಡು ಬರ್ರಿ ಅಂದಾಗ ನಾವು ಕುರಿಗಳಗತ್ತೆ ನಿಮ್ನೆಲ್ಲಾರನ್ನು ಹೊಡ್ಕೊಂಡು ಬರ್ತಿದ್ವಿ. ಮತ್ತ ಸ್ಟೇಜ್ ಮೇಲೆ ನಾವು ಯಾವತ್ತೂ ಇರ್ತಿದ್ದಿಲ್ಲ, ನಮ್ಮೆಲ್ಲ ಗೆಳೆಯರಿಗೆ ಗೊತ್ತದ. ನಾ ಎಲ್ಲ ಅನ್ಕೊಂಡಿರ್ತಿದ್ದೆ. ನಾನು ಯಾವತ್ತೂ ವೇದಿಕೆ ಮೇಲೆ ಬರಾಕ ಇಷ್ಟಪಟ್ಟಿಲ್ಲ. ಇವತ್ತು ಸಹಿತ ನನಗೆ ಬರಬಾರ್ದು ಅಂತ ಇತ್ತು. ಇವ್ರಿಗೆಲ್ಲ ಹೇಳಿದ್ದೆ, ನೀವೇ ಮುಗಿಸ್ಕೋರಿ ಅಂತ ಹೇಳಿ, ನಾ ಲಾಸ್ಟ್ ಬರ್ತೀನಿ, ಬಂದ್ ಹಾಕೊಂಡಿರ್ತೀನಿ ಅಂತ ಹೇಳಿ. ಮತ್ತ ಸಂಸ್ಥಾಪಕ, ಸಂಚಾಲಕ ಇವು ನನಗಂತೂ ವೈಯಕ್ತಿಕ್ಕಿಲ್ಲ. ಆದ್ರ ಆ ಸಂದರ್ಭದೊಳಗ ನಾವು ಗಟ್ಟಿಯಾಗಿದ್ದೀವಿ, ನಮ್ಮಲ್ಲಿ ಒಂದು ತಾಕತ್ತದ, ಶಕ್ತಿ ಅದ, ಈ ಭೀಮವಾದವನ್ನ ನಾವು ಬೆಳೆಸ್ತೀವಿ ಅಂತ ಹೇಳಿ. ಭೀಮವಾದ ಯಾರಪ್ಪನ ಆಸ್ತಿ ಅಲ್ಲ. ಭೀಮವಾದನ ಯಾರ ಪೇಟೆಂಟ್ ಆಗಿ ತಗೊಂಡಿಲ್ಲ. ಭೀಮವಾದ ಕಾಪಿ ರೈಟ್ ಬೇಕಾಗಿಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾದಿ ಒಳಗೆ ನಡೀತಾರ, ಯಾರು ಬುದ್ಧರ ಹಾದಿ ಒಳಗೆ ನಡೀತಾರ, ಯಾರ ಜ್ಯೋತಿಬಾ ಫುಲೆಯವರ ಹಾದಿ ಒಳಗೆ ನಡೀತಾರೆ, ಯಾರು ಬಸವೇಶ್ವರರ ಹಾದಿ ಒಳಗೆ ನಡೀತಾರ, ಯಾರ ಕನಕದಾಸರ ಹಾದಿ ಒಳಗೆ ನಡೀತಾರೆ, ಯಾರು ಮನುಷ್ಯತ್ವಕ್ಕಾಗಿ, ಮಾನವತೆಯಾಗಿ, ಸಮ ಸಮಾಜಕ್ಕಾಗಿ ಯಾರ್ಯಾರು ಕುಡಿತಾರೋ ಅವರೆಲ್ಲ ಭೀಮವಾದಿಗಳ. ಹೀಗಾಗಿ ಭೀಮವಾದ ಅವ್ರ ಆಸ್ತಿ ಅಲ್ಲ, ಅವ್ರ ಪೇಟೆಂಟ್ ಅಲ್ಲ ಅಂತ ಹೇಳಿ ಅವ್ರು ಬಹಳ ಅರ್ಚನೆ ಮಾಡಿದ್ರು. ನಾವೇನು ಬಹಳ ಕಡೆ ಹೇಳಿದ್ರೆ ಬಹಳ ಅರ್ಚನೆ ಮಾಡಿದ್ರು. ಎಲ್ಲಿ ತಕ್ಕಂದ್ರೆ DR ಆಫೀಸ್ ಮುಂದೆ ಹಲಿಗೆ ಬಡದ ಸ್ಟ್ರೈಕ್ ಬಿಡೋ ತನಕ. ಆದ್ರೆ ಯಾವುದಕ್ಕೂ ಸೊಪ್ಪು ಹಾಕದ ನಿಮ್ಮೆಲ್ಲರ ಬೆಂಬಲದಿಂದ, ನಿಮ್ಮೆಲ್ಲರ ಶಕ್ತಿಯಿಂದ ಇವತ್ತು ಭೀಮವಾದವನ್ನ ಬೆಂಗಳೂರದಾಗ ತಂದಿಟ್ಟಿದೀವಿ. ಅದಕ್ಕೆ ಅವ್ರಿಗೆ ನಾನು ಅಭಿನಂದನೆಗಳನ್ನು ಹೇಳಬೇಕು, ಆ 3 ಜನರಿಗೆ. ಇಲ್ಲಾಂದ್ರೆ ನಮ್ಮ ಶಕ್ತಿ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ನಾವು ಅವ್ರನ್ನ ನಮ್ಮ ನಾಯಕರು ಅಂತ ತಿಳಿದ ಅವ್ರ ಮುಂದೆ ಆಗ್ತಿದ್ರು, ನಾವು ಹಿಂದೆ ಎಲ್ಲೋ ಒಂದ್ ಕಡೆ ನಿಂದಿರ್ತಿದ್ವಿ. ಆದ್ರೆ ಇವತ್ತು ನಾವೇ ಚಳವಳಿಯನ್ನು ಮುನ್ನಡೆಸ್ತೀವಿ ಅಂತ ಹೇಳಿ ಆ ಸಂಕಲ್ಪ ಮಾಡಕ್ಕೆ ಅವ್ರು ನಮ್ಗೆ ಅವಕಾಶ ಮಾಡಿಕೊಟ್ರಲ್ಲ, ಅವ್ರಿಗೆ ಅಭಿನಂದನೆಗಳು ಹೇಳೋದ್ರ ಜೊತೆಗೆ ಇವತ್ತು ಭೀಮವಾದ ಯಾವುದೋ ಸ್ವಾರ್ಥಕ್ಕಾಗಿ ಹುಟ್ಕೊಂಡಿರ್ತಕ್ಕಂಥ ಸಂಘಟನೆ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಡೆಮಾಕ್ರೆಟಿಕ್ ಆಗಿದ್ರು, ಪ್ರಜಾಪ್ರಭುತ್ವವಾದಿ ಆಗಿದ್ರು. ಯಾವುದೋ ಒಂದು ತೀರ್ಮಾನಗಳಾಗಬೇಕಾದ್ರೆ ಸಂಘಟನೆ ಯಾಕೆ ಹೊಸ ಸಂಘಟನೆ ಹುಟ್ಟಾಕತ್ತಾವು, ಸಂಘಟನೆಗಳು ಯಾಕೆ ವಿಘಟನೆ ಆಗ್ಲಾಗ್ತಾವ, ಸಂಘಟನೆ ಒಳಗೆ ಯಾಕೆ ಭಿನ್ನಾಭಿಪ್ರಾಯಗಳು ಬರಾಕತ್ತಾವ ಅಂದ್ರ, ಯಾರ ಸಂಘಟನೆ ನಾಯಕತ್ವ ವಹಿಸ್ತಾರೋ ಅವ್ರು ಸರ್ವಾಧಿಕಾರಿಗಳಾಗ್ತಾ ಇದ್ದಾರೆ. ನಾನೇ ಇರಬೇಕು, ನಂದ ನಡಿಬೇಕು ಅಂತ ಹೇಳಿ ಅವ್ರ ಸಂಘಟನೆಯನ್ನ ಡೆಮಾಕ್ರೆಟಿಕ್ ಆಗಿ ಎಲ್ಲರ ವಿಶ್ವಾಸದೊಂದಿಗೆ ಎಲ್ಲರ ಅಭಿಪ್ರಾಯಗಳನ್ನ ಹಚ್ಕೊಂಡ ಎಲ್ರಿಗೂ ಅವಕಾಶ ಕೊಡ್ತಕ್ಕಂಥದ್ದು. ನಾನು ಬೆಳಿಬೇಕು, ನಮ್ಮ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಬೆಳಿಬೇಕು, ನಾಯಕತ್ವವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾಡಬೇಕು, ನಾಯಕತ್ವವನ್ನು ಬೆಳೆಸಬೇಕು, ಕೈ ಎತ್ತಿ ಮೇಲೆ ಹಿಡಿತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಆ ಸಿದ್ಧಾಂತದೊಳಗ, ಆ ನಂಬಿಕೆಯೊಳಗ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಒಂದ್ ಕಡೆ ಸೇರಿ ಇವತ್ತು ನನಗೆ ಬಹಳ ಖುಷಿ ಅನಿಸ್ತದೆ. ವೆಂಕಟೇಶ್ ಆಗಿರ್ಬೋದು, ಸಿದ್ದರಾಜು ಅವರಾಗಿರ್ಬೋದು, ನಾಗಪುರ ನಮ್ಮ ಮೋಹನ್ ರಾಜ್ ಅವ್ರ ಟೀಮ್ನಾಗ ನಮ್ಮ ಜೊತೆ ಯಾವಾಗಿದ್ರು, ಮತ್ತೆ ಹಿರಿಯರಾಗಿರ್ತಕ್ಕಂಥ ಸಿದ್ದಾರ್ಥ ಅವರ ಅನೇಕ ಜನ ಯಾಕಂದ್ರೆ ಒಬ್ರು ಹೆಸರು ಬಿಟ್ಟು ಒಬ್ರು ತಗೊಂಡಿಲ್ಲ, ನಾನು ತಗೊಳ್ಳಿಲ್ಲ ಅಂತ ಸಿಟ್ಟಾಗ್ಬೇಡ್ರಿ. ಅನೇಕ ಜನ ನೀವೆಲ್ಲರೂ ನಮ್ಮ ಜೊತೆ ಮೊದಲಿಂದ ಇದ್ರಿ. ಸ್ವಲ್ಪ ಒಂದು 2-3-4 ತಿಂಗಳು ಗ್ಯಾಪ್ ಇತ್ತಷ್ಟ, ಮತ್ತೆ ನಾವೆಲ್ಲರೂ ಒಂದಾಗಿದ್ದೀವಿ. ಇನ್ನೂ ಅನೇಕ ಜನ ನಮ್ಮ ಜೊತೆ ಬರ್ತೀವಿ ಅಂತ ನಿರಂತರ ಸಂಪರ್ಕದಾಗದ, ಇನ್ನೂ ಅನೇಕ ಜನ ನಮ್ಮ ಜೊತೆ ನಿರಂತರ ಸಂಪರ್ಕದಾಗದಾರ. ಅವ್ರ ಜೊತೆ ಒಟ್ಟು ಗುಡಿಸ್ಕೊಂಡು ಕಿಸಿಂದ ರಾಜ್ಯ ಒಳಗ ಸಂಘಟನೆಯನ್ನು ಕಟ್ತಕ್ಕಂಥ ಕೆಲಸ ಮಾಡಬೇಕು. ಈಗ 2-3 ದಿವಸ ಆಯ್ತು ಸೋಷಿಯಲ್ ಮೀಡಿಯಾದಾಗ ನೋಡಾಕತ್ತೀವಿ, ಯಾವ್ದೋ ಒಬ್ಬ ರೈತನ ಮಾಲ್ದಾಗ ಬಿಡ್ಲಿಲ್ಲ ಅಂತ ಹೇಳಿ ವಿಧಾನಸೌಧದೊಳಗೆ ಚರ್ಚೆ ಆಯ್ತು. GT ಮಾಲ್ ಆ ವಿಧಾನಸೌಧದೊಳಗ ಬಹಳ ಗಂಭೀರವಾಗಿ ಚರ್ಚೆ ಆಯ್ತು. ಆ GT ಮಾಲಿಗೆ ಇಲಿಕಾಯಿ ಹಾಕ್ತಕ್ಕಂಥದ್ದು ನೋಡ್ರು, ಅವ್ರ BBMP ಟ್ಯಾಕ್ಸ್ ತುಂಬಿಲ್ಲ ಅಂತೇಳಿ ಟ್ಯಾಕ್ಸ್ ಕೊಡ್ಬೇಕು ಅಂತೇಳಿ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಆಯ್ತು. ಇವತ್ತು ನಮ್ಮ ದೇವ್ರ ಗುಡಿ ಒಳಗೆ ಬಿಡುದಿಲ್ಲ, ಸತ್ರು ಸಹಿತ ಹೂಳಕ್ಕೆ ಜಾಗ ಕೊಡ್ತಕ್ಕಂಥ ಸ್ಮಶಾನಗಳಿಲ್ಲ. ಅಲ್ಲಿ ಹೋಗ್ತೀವಿ ಅಂದ್ರೆ ಗಲಾಟೆಗಳಾಗ್ತಕ್ಕಂಥ ಪ್ರಸಂಗ ಬರ್ತದೆ. ನಮ್ಮ ತಾಲೂಕರಾಗ ಒಂದ್ ಕಡೆ ಇತ್ತು, ಸತ್ತ ಬಳಕ 2 ಸಲ ತಹಶೀಲ್ದಾರ್ ಕಳಿಸಿದ್ದೀನಿ ನಾನು ರಾತ್ರಿ. ಅಲ್ಲಿ ಹೋಗಿ ಅದ
ಸತ್ತ ಬಳಿಕ ಒಂದಕ್ಕೆ ಊರಾಗ ಸ್ಮಶಾನ ಕೊಡುವವರಾಗಿರು ನಾನು ತಹಶೀಲ್ದಾರ್ ರಾತ್ರಿ 12 ಮಳಿ ಒಳಗೆ ಕಳಿಸಿದ್ವಿ. ತಹಶೀಲ್ದಾರ್ ಹೋಗಿ ಅಂತ್ಯಕ್ರಿಯೆ ಮಾಡಿ ಬಂದಿದ್ದ. ನಮ್ಮನ್ನ ಸತ್ತ ಒಳಗೆ ಜಾಗ ಕೊಡುದಿಲ್ಲ, ದೇವ್ರಿಗೆ ಹೋಗ್ತೀನಿ ಅಂದ್ರೆ ಗುಡಿ ಒಳಗೆ ಪ್ರವೇಶ ಇಲ್ಲ, ಹೋಟೆಲ್ದಾಗ ಹೋಗ್ತೀನಿ ಅಂದ್ರೆ ಅನೇಕ ಕಡೆ ಚಹಾದ ವ್ಯವಸ್ಥೆ ಇಲ್ಲ. ನಮಗೆ ಮನುಷ್ಯರು ಪರಿಗಣನೆ ಮಾಡೋಲ್ಲ. ಆದ್ರೆ ಇದ್ರ ಬಗ್ಗೆ ವಿಧಾನಸೌಧದೊಳಗೆ ಚರ್ಚೆ ಆಗುದಿಲ್ಲ. ಯಾವ ದೇವ್ರ ಗುಡಿಗೆ ಬೀಗ ಹಾಕಂಗಿಲ್ಲ. ಆದ್ರೆ ರೈತ ಹೋರಾಟ ರೈತನ ಹೊಲದಾಗ ದುಡಿತಕ್ಕಂಥವ್ರು, ರೈತನ ಹೊಲದಾಗ ನಾವು ದುಡಿದೀವಿ ಅಂದ್ರೆ ರೈತ, ನಾವು ದುಡಿಯೋ ಹೋದ್ರೆ ರೈತ ಏನು ಅಲ್ಲ. ಯಾಕಂದ್ರೆ ರೈತನ ಇವತ್ತು ಸಶಕ್ತ ಮಾಡಿದವ್ರು ನಾವು ರೈತ ಕಾರ್ಮಿಕರು. ನಮ್ಮ ದೇವರಿನ ಫಲ ರೈತರು ಉಳ್ತಾರ. ಪ್ರತಿಯೊಬ್ಬರು ನಮ್ಮ ರೈತರು ಹೊಲದಾಗ ಹೋಗಿ ದುಡಿತಾರ. ಆದ್ರೆ ನಮ್ಮ ಬಗ್ಗೆ ಏನು ಚರ್ಚೆ ಆಗುದಿಲ್ಲ. ಸರಿ ಇಲ್ಲ, ಕನಿಷ್ಠ ಹೋಟೆಲ್ದಾಗ ರೈತ ಸಂಘ DSS ಇವೆಲ್ಲ ಕೂಡ ಸರ್ವೋದಯ ಯಾವುದು ಮಾಡ್ಬೇಕಂತ ಹೇಳಿ ಇದು ಮಾಡಿದ್ರು, ಸಭೆ ಮಾಡಿದ್ರು. ಸಭೆ ಮಾಡಿದಾಗ ಎಲ್ಲ ರೈತ ಮುಖಂಡರಿದ್ರು. ಯಾರು ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಟೀಮು ನಮ್ಮ ಟೀಮು ಎಲ್ಲ ಇತ್ತು. ಇದ್ದಾಗ ನಾನಕ್ಕೆ ಎದ್ದು ನಿಂತು ಕೇಳಿ ಹಿಂಗ ಅವಾಗ ನಾ ಹೆಸರು ಮ್ಯಾಕ್ ಹೊಂದಿರುದಿಲ್ಲ, ಹಿಂಗ ಕೂತಿದ್ದಿ ಕೂತ ಎದ್ದಿದ್ದಿ ಟೋಟಲ್ ಸಭೆ ಕೇಳಿ ನಾವು ಹೆಸರೇನ್ ಬೇಡ ಪಾಪ ಅವ್ರಿಲ್ಲ. ರೈತರಂದ್ರೆ ಯಾರ ಅಂತ ಹೇಳಿ ಪ್ರಶ್ನೆ ಕೇಳಿ ನಾವು ರೈತರು 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 ಅಂತ ಹೇಳಕತ್ರು. ಅದಕ್ಕೆ ನಾ ರೈತರಂದ್ರೆ ಯಾರ ಅಂತ ಕೇಳಿ, ರೈತರಲ್ಲ ಅಲ್ಲ 100 ಎಕರೆ ಹೊಲ ಅದಾವ. ಒಂದು ದಿವಸ ಆ ಜಮೀನ್ ಒಳಗೆ ಹೋಗಿ ಅವ್ರು ಕೆಲಸ ಮಾಡೋದಿಲ್ಲ, ಉತ್ತಂಗಿಲ್ಲ, ಬಿತ್ತಂಗಿಲ್ಲ, ಕಳಿ ಕೀಳಂಗಿಲ್ಲ, ನೀರ್ ಹಾಸಂಗಿಲ್ಲ, ಒಮ್ಮೆ ಅದ್ರ ಪಾಲ್ ತಗೊಳಕ್ ಬರ್ತಾನ ಅವ್ರ ರೈತ. ಅಥವಾ ಅವ್ರ ಹೆಸರಲ್ಲೇ ಒಂದು ನಿಮಿಷ ಜಾಗನೂ ಇಲ್ಲ, ಪ್ರತಿನಿತ್ಯ ಜಮೀನ್ ಒಳಗೆ ಹೋಗ್ತಾನ, ಕಳೆ ಕೀಳ್ತಾನ, ಬೀಜ ಬೆತ್ತಾನ, ನೀರ್ ಹಾಸ್ತಾನ, ಗೊಬ್ಬರ ಹಾಕ್ತಾನ, ಬೆಳೆ ಬೆಳಿತಾನ. ಅದ್ರ ಫಲ ಮಾತ್ರ ತಾವು ತಗೊಳ್ಳೋದಿಲ್ಲ. ಇವ್ರು ರೈತ ಹೊತ್ತು ಕೇಳಿ ನಾವೆಲ್ಲ DSS ಮತ್ತು ರೈತ ಸಂಘ ಕೂಡ ಉತ್ತರ ಬರ್ಲಿಲ್ಲ. ದೊಡ್ಡ ದೊಡ್ಡ ಎಲ್ಲ ರೈತ ಸಂಘ ಅದು ಯಾಕೆ ಕೇಳಿ ಅಂದ್ರೆ ಅವ್ರು ಹೇಳ್ತಾ ಇದ್ರು, ಶಿವಮೊಗ್ಗ ಜಿಲ್ಲಾ ಒಂದು SC ಪರಿಶಿಷ್ಟ ಜಾತಿ ಕ್ಷೇತ್ರ ಮೀಸಲಿತ್ತು, ಒಬ್ಬ SC ನಿಲ್ಲಿಸಿ ಏನಿಸ್ತೀವಿ ಅಂತೀವಿ. ಅವಾಗ ಅಲ್ಲ ನೀನ್ ನಿಲ್ಲಕ್ ಸಾಧ್ಯ ಇತ್ತು, ನಾನು SC ನಿಲ್ಲಿಸ್ಬೇಕಲ್ಲ. ಹೌದು, SC ಕ್ಷೇತ್ರದಾಗ ನೀವೆಲ್ಲ ಜನರಲ್ ಕ್ಷೇತ್ರದಾಗ ಸಾಮಾನ್ಯ ಕ್ಷೇತ್ರದಾಗ ಒಬ್ಬ ರೈತ SC ಜನಾಂಗದಿಂದ ಬಂದಿರತಕ್ಕಂಥ ಒಬ್ಬ ರೈತ ನಿಲ್ಸಿದ್ರಿ ಅಂದ್ರ ನೀವು ಒಬ್ಬ ರೈತ ನಿಲ್ಸಿನಿ ಅಂತಕ್ಕಂಥದಕ್ಕೆ ಒಂದು ಮಾತು ಒಪ್ಪಬಹುದು. ಪರಿಶಿಷ್ಟ ಜಾತಿ ಕ್ಷೇತ್ರದೊಳಗೆ ನಾವು ರೈತನ ತಸಲ್ಟಾಗಿ ಹಾಕೊಂಡು ಬಂದ ನಿಲ್ಲಿಸಿ ಅಂದ್ರ ನೀವು ರೈತ ನಿಲ್ಲಿಸಿರುವುದಿಲ್ಲ, ಅನಿವಾರ್ಯ ಅಂತ ಹೇಳಿ ನಿಲ್ಲಿಸಿರ್ತೀರಿ ಅಂತ ಹೇಳಿ ಅವಾಗ ಹೇಳಿದ್ವಿ. ಹೀಗಾಗಿ ನಮ್ಗೆ ಎಲ್ಲಾ ಕ್ಷೇತ್ರದಾಗ ಅದು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಪ್ರತಿಯೊಂದು ಹಂತದೊಳಗೆ ಪ್ರತಿಯೊಂದು ಕ್ಷೇತ್ರದಾಗ ತುಳಿತಕ್ಕಂಥ ವ್ಯವಸ್ಥೆ ಅದ, ನಮ್ಮನ್ನು ಅವಮಾನಿಸ್ತಕ್ಕಂಥ ವ್ಯವಸ್ಥೆ ಅದ, ನಮ್ಮನ್ನು ಊರು ಹೊರಗಿಡ್ತಕ್ಕಂಥ ವ್ಯವಸ್ಥೆ ಅದ. ಇವತ್ತು ಸಂವಿಧಾನಬದ್ಧವಾಗಿನ ನಮ್ಮನ್ನು ಊರು ಹೊರಗಿಡ್ತಕ್ಕಂಥ, ನಮ್ಮ ರಿಸರ್ವೇಶನ್ ಅನ್ನ ನಿಷ್ಕ್ರಿಯ ಮಾಡ್ತಕ್ಕಂಥ, ನಮ್ಮ ಸರ್ಕಾರಿ ಉದ್ಯೋಗಗಳನ್ನ ಕಡಿತ ಮಾಡ್ತಕ್ಕಂಥ, ಖಾಸಗಿ ರಂಗದಲ್ಲಿ ನಮ್ಮನ್ನು ಕರ್ಕೊಳ್ಳಿರ್ತಕ್ಕಂಥ ಅವಕಾಶಗಳನ್ನ ನಿರಾಕರಣೆ ಮಾಡತಕ್ಕಂಥ ಎಲ್ಲಾ ಅವಕಾಶಗಳನ್ನ ಸರ್ಕಾರಗಳು ಸೃಷ್ಟಿ ಮಾಡ್ಯಾವ. ಕೇಂದ್ರದಾಗಿರ್ಬೋದು, ರಾಜ್ಯದಾಗಿರ್ಬೋದು, ಅನೇಕ ಪಕ್ಷಗಳು ಇದ ಪಕ್ಷ ಅಂತ ಇಲ್ಲ. ಪ್ರತಿಯೊಬ್ಬರು ಸಂವಿಧಾನದ ಬಗ್ಗೆ ಹೇಳ್ತಾರ. ಆದ್ರೆ ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಬೇಕು ಅನ್ನೋ ಪ್ರಸಂಗ ಬಂದಾಗ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಯಾರು ಮಾಡೋದಿಲ್ಲ. ಇವತ್ತು ಸರ್ಕಾರದೊಳಗೆ ನಾವು ನೋಡ್ತೀವಿ SCP TSB ರೊಕ್ಕ ಹಿಂದೆ ಗೋವಿಂದ ಕಾರಜೋಳ ಅವರ ಮೆಟ್ರೋಕ್ ಹಾಕಿವಿ ಅಂತೇಳಿ ಹೋರಾಟ ಮಾಡ್ತಕ್ಕಂಥವ್ರು ನಾವು. ಆದ್ರೆ SCP TSB ರೊಕ್ಕ ನಾವು ಗ್ಯಾರಂಟಿ ಯೋಜನೆಗೆ ಹಾಕ್ಲಾಕತ್ತೀವಿ. ಅದ್ರ ಬಗ್ಗೆ ಮಾತಾಡಕ್ಕಂತ ನಾವು ಯಾರು ತಯಾರಾಗ್ತಾ ಇಲ್ಲ. ಇವಾಗ ಪ್ರತಿಯೊಂದು ಸರ್ಕಾರಗಳು ಸಹಿತ ತಮ್ಮ ಮೂಗಿನ ನೇರಕ್ಕೆ ಸಂವಿಧಾನವನ್ನು ವ್ಯಾಖ್ಯಾನ ಮಾಡತಕ್ಕಂಥದ್ದು, ತಮ್ಮ ಮೂಗಿನ ನೇರಕ್ಕೆ ದಲಿತರ ರಕ್ಷಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದ್ರ ವಿರುದ್ಧ ನಾವು ದೊಡ್ಡ ಮಟ್ಟದಾಗ ಆಂದೋಲನಗಳು ಮಾಡಬೇಕು. ಇವತ್ತ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಸಂಸ್ಥಾಪಕ ಫೋಟೋ ವ್ಯಾಖ್ಯಾತಾರ ಖರೆ ಅದೆಲ್ಲರಿಗೂ ಗೊತ್ತು. ನಾನು ಒಬ್ಬ ದಲಿತ ಚಳವಳಿಯ ಸಾಮಾನ್ಯ ಕಾರ್ಯಕರ್ತನಾಗಿ, ಭೀಮವಾದ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮೆಲ್ಲರ ಜೊತೆಗೆ ಇರ್ತೀನಿ. ಇವತ್ತು ನಾವೇನ ರಾಜ್ಯ ಸಂಚಾಲಕ ಈಗ ನಾವೊಂದು 6-7 ತಿಂಗಳ ಕೆಲಸ ಮಾಡಿದ್ದೀನಿ. ನಾ ಗುಲ್ಬರ್ಗದಾಗ ಹೇಳಿನ ಮಡಿವಾಳಪ್ಪ ಅಸಮಾಧಾನ ಅವ ಇವ ಏನು ಬರ್ಬೇಕಂದ್ರೆ ನಾನು ಬಹಳ ಸುರುವುದಿಲ್ಲ. ಬೆಂಗಳೂರದವ್ರು ಯಾರೇ ಬಂದ್ರೆ ಅವ್ರ ಕೊಳಗ ಹಾಕ್ತೀನಿ, ನಾನು ಸಣ್ಣ ಕಾರ್ಯಕರ್ತ ಇರ್ತೀನಿ, ಅವ್ರನ್ನ ಅಸಮಾಧಾನ ಆಗಂಗಿಲ್ಲ ಅಂತ ಏನೇನು ಮಡಿವಾಳಪ್ಪ ಗುಲ್ಬರ್ಗದಾಗ ಅದ್ರ ಪ್ರಕಾರ ನಡ್ಕೊಳಕತ್ತೀನಿ. ಯಾರಿಗೆ ಹುದ್ದ ಇರ್ತಾವ, ಯಾರು ಹುದ್ದ ಇರಂಗಿಲ್ಲ. ಅವ್ರ ಯಾವಾಗ ಜನ ನಮ್ಗೆ ಗುರುತ ಹಿಡಿತಾರಂದ್ರ ಇವತ್ತು ದಿಲ್ಲಿ ಹೋದ್ರು 4 ಮಂದಿ ನಮ್ಮ ತಾಲೂಕದಾಗ ಬಂದ್ರಿ, ನಮ್ಮ ಜಿಲ್ಲೆದಾಗ ಬಂದ್ರೆ ಸಿದ್ಧಾರ್ಥನ ಬಂದಪ್ಪ ಅಂತಾರ. ಹುದ್ದ ಬೇಕಾಗಿಲ್ಲ, ಅದಕ್ಕೆ ಜನ ಗುರುತ ಹಿಡಿಯಕ ಹುದ್ದ ಬೇಕಾಗಿಲ್ಲ. ಜನರ ಒಳಗೆ ನಡುವಾರ ನಿಂತು ನಾವು ಕೆಲಸ ಮಾಡಿದೀವಿ ಅಂದ್ರೆ ಜನ ತಾನೇ ಗುರುತ ಹಿಡಿತಾರೆ, ನಮ್ಮ ಅವಶ್ಯ ಹಾಕ್ಕೊತಾರ. ಆ ಪರಿಸ್ಥಿತಿ ನಾನು ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ಹೇಳ್ತೀನಿ, ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಿರ್ತೀನಿ, ನೀವು ರಾಜ್ಯ ಅಧ್ಯಕ್ಷ ಆಗು, ಜಿಲ್ಲಾ ಅಧ್ಯಕ್ಷ ಆಗು, ತಾಲೂಕಾ ಅಧ್ಯಕ್ಷ ಆಗು, ಅಧ್ಯಕ್ಷ ಉಳಿತಿ ಲೀಡರ್ ಆಗುದಿಲ್ಲ ಅಂತ. ಎಲ್ಲಿ ತನಕ ಜನರ ಜೊತೆ ನಿಂತು ಕೆಲಸ ಮಾಡುದಿಲ್ಲ ಅಲ್ಲಿ ತನಕ ಲೀಡರ್ ಆಗುದಿಲ್ಲ ಆಗ್ತದೆ. ಅದಕ್ಕಾಗಿ ನಾವು ಜನರ ಜೊತೆ ಇರತಕ್ಕಂಥವ್ರಿಗೆ ನಮಗೆ ಹುದ್ದ ಅವಶ್ಯಕತೆ ಅನಿಸುದಿಲ್ಲ. ಅದಕ್ಕಾಗಿ ಸಂಘಟನೆ ಕಟ್ಟಬೇಕಾಗಿತ್ತು. ಸಂಘಟನೆ ಕಟ್ಟೋದಕ್ಕೆ ನಾವೆಲ್ಲ ಸಮಾನ ಮನಸ್ಕರಿದೀವಿ.
ಮತ್ತು ಸಂಘಟನೆ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಬೆಂಗಳೂರಲ್ಲಿ ಇರಬೇಕಂತ ಹೇಳಿ ನಾರಾಯಣ ಅಂತಕ್ಕಂಥ ನಾವು ತಾನು ಮಾಡಿದ್ವಿ. ನಾವ ಮಾಡಿದ್ ನಾನು ಸಂಜೆ ಇಲ್ಲಿ ಗೊತ್ತದ ಬೆಂಗಳೂರಾಗ ಇದ್ದಾಗ ಸಂಘಟನೆ ಕಟ್ಟಿದ್ವಿ ಅಂದ್ರ ರಾಜ್ಯದ ರಾಜಧಾನಿಗೆ ಯಾರೇ ಬಂದ್ರು ಅಂದ್ರ ಒಬ್ಬ ನಮ್ಮ ರಾಜ್ಯ ನಾಯಕ ಅದಾನಪ್ಪ ಅಂತ ಹೇಳಿ ಬಂದಾಗ ಯಾವ್ದಾರ ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗ ಸ್ಪಂದನೆ ಆಗ್ತೈತಿ, ಸಂಘಟನೆ ಕಟ್ಟಕ್ಕೆ ಅನುಕೂಲ ಆಗ್ತೈತಿ. ನಾನು ಸಂಜು ಕುರ್ಷಿ ಅವ್ರ MC ನಾರಾಯಣ ಅಂತಕ್ಕಂಥ ಒಂದು ಸಂಚಾರ ಮಾಡಿದ್ವಿ. ಆದ್ರೆ ಅವರು ಅಷ್ಟು ಬೇರೆ ಬಣ್ಣ ತೋರಿಸ್ತಾನ ಬದಲಾಯಿಸ್ತಾನ ಅಂತಕ್ಕಂಥ ನಮ್ಗೆ ಯಾರಿಗೂ ಸ್ಪಷ್ಟ ಕಲ್ಪನೆ ಇದ್ದಿದ್ದಿಲ್ಲ. ಅದ್ರ ಹೇಳಿಲ್ಲ ಫಸ್ಟಿಗೆ ಅದನ್ನೆಲ್ಲ ಒಳ್ಳೇದಕ್ಕಾಗಿದೆ. ಇವತ್ತು ಮತ್ತೆ ನಾವು ಬೆಂಗಳೂರವ್ರ ಕೊಳಗ ಈ ಸಂಘಟನೆ ಜವಾಬ್ದಾರಿಯನ್ನು ಹಾಕ್ತಾ ಇದ್ದೀವಿ. ಪರಸ್ಪರ ಏನ ಒಂದು ಕುಟುಂಬದ ರೀತಿ ನಾವು ಸಂಘಟನೆ ಕಟ್ಟೋದು ಅಂದ್ರೆ ನಾವು ಹೇಳ್ತಿರ್ತೀವಿ. ಬರೇ ಪದಾಧಿಕಾರಿಗಳು ನಾವು ಕಾರ್ಯಕರ್ತರು ನಾವು ನಾಯಕರು ಅಂತಕ್ಕಂಥದ್ರ ನಾವು ಯಾವತ್ತೂ ಕಟ್ಟಿಲ್ಲ. ನಾವು ಕಟ್ಟಿದ ಸಂಘಟನೆ ಹೆಂಗಪ್ಪ ಅಂದ್ರ ಒಂದು ಕುಟುಂಬದ ರೀತಿ ಕಟ್ಟಿದೀವಿ. ನನ್ನ ಜೊತೆ ಯಾರ್ಯಾರದಾರ ಅಕ್ಕಂಗಿಯರದಾರ ಅಣ್ಣತಮ್ಮರದಾರ ಬಂಧು ಬಳಗದಾರ ನನ್ನ ರಕ್ತ ಸಂಬಂಧಗಳಕ್ಕಿಂತ ಹೆಚ್ಚಾಗಿ ನನ್ನ ವೈಯಕ್ತಿಕ ಜೀವನದಾಗ ನಾನು ರಕ್ತ ಸಂಬಂಧಗಳಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ಚಳುವಳಿಗಳಿಗೆ ಯಾರದಾರಲ್ಲ ನಾವು ಬಹಳ ನಂಬಿರ್ತೀವಿ. ಪ್ರತಿ ಇದ್ರೊಳಗೂ ಸಹಿತ ಕುಟುಂಬದ ಜೊತೆ ಕಟ್ಕೊಂಡು ಬಂದು ಅವ್ರ ಜೊತೆ ಭಾವನಾತ್ಮಕ ಸಂಬಂಧಗಳು ಇಟ್ಕೊಂಡಿದೀವಿ. ಯಾರೋ ಒಬ್ರು ಶಟ್ಕೊಂಡು ಕೂತ್ರು ನಮ್ಮಲ್ಲಿ ಇರ್ತಾವ ಕೆಲವೊಂದು ದಿನಾಂಕಗಳಿರುತ್ತೆ. ಯಾರೋ ಒಬ್ರು ಶಟ್ಕೊಂಡು ಕೂತ್ರು ಸಹಿತ ಅವ್ರನ್ನ ಫೋನ್ ಹಚ್ಚಿ ಮಾತಾಡ್ತಕ್ಕಂಥ ಅವ್ರು ಮತ್ತೆ ನಮ್ಮ ಜೊತೆ ಒಟ್ಟುಗೂಡಿಸ್ಕೊಳ್ತಕ್ಕಂಥ ನಂದು ಒಂದು ಸ್ವಭಾವದ. ಅವ್ರಿಗಿಂತ ನಾವ ಸಣ್ಣವಾಗಿ ಹೋಗ್ಬೇಕು ಅಂತಕ್ಕಂಥ ಒಂದು ಸ್ವಭಾವದ ನನ್ನದು. ನಾ ದೊಡ್ಡವ ಅಂತಕ್ಕಂಥ ನಮಗಿಂತ ನನಗೆ ಸಹ ನನ್ನ ಮಕ್ಕಳು ಹೊರಗೆ ಇರ್ತಾರೆ ಖರೆ ಅವ್ರಿಗೆ ಹೋಗಿ ನಾನಾ ಸಣ್ಣವರಿಗೆ ಬಾ ಅಂತಕ್ಕಂಥ ಸ್ವಭಾವ ನಮ್ಮಲ್ಲಿದ. ಆ ಸ್ವಭಾವ ನಾವು ಇಟ್ಕೊಂಡು ಹೋದ್ರೆ ನಾವು ಸಂಘಟನೆ ಬೆಳೆಸಕ್ ಸಾಧ್ಯ ಐತಿ, ಚಳವಳಿ ಕಟ್ಟಕ್ ಸಾಧ್ಯ ಐತಿ. ನಾನಾ ದೊಡ್ಡವ ಆಗ್ತೇನೆ ನಾ ಮನಸ್ಸಾಗಿ ಇಟ್ಕೊಂಡ್ವಿ ಅಂದ್ರ ನಾವು ಚಳವಳಿ ಕಟ್ಟಾಕೋದ್ರೆ ನೀವು ದೊಡ್ಡವಾಗಿರೋ ನಾವು ಬೇರೆ ಇರ್ತೀವಿ ಅಂತಕ್ಕಂಥ ಮನೋಭಾವ ನಮ್ಮ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರಲ್ಲಿ ಬರ್ತದೆ. ಅದಕ್ಕಾಗಿ ಇವತ್ತು ನಾವು ಬೆಂಗಳೂರಿನವ್ರಿಗೆ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀವಿ. ಇವತ್ತು ನಾವು ಎಲ್ಲರೂ ಕೂಡಿಸಿ ದೊಡ್ಡ ಮಟ್ಟದಾಗ ಬೆಂಗಳೂರೊಳಗೆ ಒಂದು ಶುಭಾರಂಭ ಮಾಡಿದೀವಿ. ಮುಂದುವರ್ತಕ್ಕಂಥ ದಿನಗಳ ಟೌನ್ ಹಾಲ್ದಾಗ ಆಗಿರ್ಬೋದು ಮತ್ತೆಲ್ಲರೇ ಆಗಿರ್ಬೋದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋಣ. ಈಗ ನಾವು ಸೀಮಿತ ಸಂಖ್ಯೆಯೊಳಗೆ ಜನ ಬಂದಿವಿ. ಭೀಮವಾದ ಜೀವಂತದ ಆ ಭೀಮವಾದ ವಾರಸ್ತಾರ ಅವರಲ್ಲ, ಭೀಮವಾದ ವಾರಸ್ತಾರ ನಾವು ಸಂದೇಶವನ್ನು ರಾಜ್ಯಕ್ಕೆ ಬರ್ತಕ್ಕಂಥ ಕೆಲಸ ನಾವು ಮುಂದೆ ಬರ್ತಕ್ಕಂಥ ದಿನಗಳೊಳಗೆ ಮಾಡೋಣ. ನಾನು ಹುದ್ದೆಯಿಂದ ಹೊರಗಿದ್ರು ಸಹಿತ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಬರ್ತೀನಿ, ಎಲ್ಲಾ ತಾಲೂಕುಗಳಿಗೆ ಬರ್ತೀನಿ, ಎಲ್ಲಾ ಗ್ರಾಮಗಳಿಗೆ ಬರ್ತೀನಿ. ಎಲ್ಲೆಲ್ಲಿ ಸಾಧ್ಯ ಇತ್ತು ನನ್ನ ಶಕ್ತಿ ಮೀರಿ ಚಳವಳಿಯನ್ನು ಕಟ್ಟಲಿಕ್ಕೆ, ಭೀಮವಾದವನ್ನು ಕಟ್ಟಲಿಕ್ಕೆ ನನ್ನನ್ನು ನಾನು ಅರ್ಪಿಸಿಕೊಂಡಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬರ್ತಕ್ಕಂಥ ಹೊಸ ಕಮಿಟಿ ಯಾರ್ಯಾರು ಮಾಡಿದ್ರೆ ಅದ್ರಾಗ ಅದ್ರಾಗ ಇಲ್ಲ ಹೊಸ ಸಮಿತಿಗೆ ನನ್ನ ಶುಭಾಶಯನ ಅಭಿನಂದನೆ ತಿಳಿಸ್ತಾ ತಾವೆಲ್ಲರೂ ನನ್ನ ಮೇಲೆ ಇದುವರೆಗೆ ಏನೋ ವಿಶ್ವಾಸ ಯಾವ್ದಲ್ಲ ನನ್ನ ಬೇಕಾದಂತ ಹೇಳಿ ಇಲ್ಲ ಇನ್ನು ಹಿಮ್ಮದ ಹೇಳಿದ್ರೆ ಮತ್ತೀಗ ಅವ್ರು ಇಲ್ಲ ಹೌದು ಸ್ವಯಂ ಘೋಷಿತ ನನಗಾಗಿ ಯಾರು ಒತ್ತಡ ಯಮನಾ ಒತ್ತಡ ಹಾಕಿಲ್ಲ. ನಾನು ಯಾವತ್ತ ಇವನು ಸಂಘಟನೆ ರಿಜಿಸ್ಟ್ರೇಷನ್ ಮಾಡಾಗ ನಾನು ಸುರೇಶ್ ಹೆಸರು ಹಾಕ್ರಿ ಅಂತ ಹೇಳಿನಿ. ಇಲ್ಲ ನಿಮ್ ಹೆಸರಿದ್ರೆ ಸಂಘಟನಾಕ್ ಒಂದು ಚಾಲನೆ ಚಲೋ ಶಕ್ತಿ ಸಿಗ್ತದ, ನಿಮ್ ಹೆಸರ ಬೇಕು ಅಂತ ಎಲ್ಲಾರು ಒತ್ತಾಯ ಮಾಡೋಣ ರಾಜ್ಯ ಸಂಚಾಲಕ ಹಾಕೊಂಡಿದ್ದೀನಿ ರಿಜಿಸ್ಟ್ರೇಷನ್ ಮಾಡಾಗ. ಯಾಕಂದ್ರೆ ನಾ ಸದಸ್ಯತ್ವ ಹಾಕಿದ್ರೆ ನನ್ನ ಒಬ್ಬನ ಹಾಕಿ 20 ಮಂದಿ ನನ್ನ ಒಬ್ಬನ ಹಾಕ್ರಿ ನೀವು ಯಾರಿಗಾದ್ರೆ ಹೇಳಿ ನಾವು ಇಲ್ಲ ನಿಮ್ ಹೆಸರಿದ್ರೆ ಅದೊಂದು ಇದು ಆಗ್ತದ ನಿಮ್ರ ಹಾಕಿದ್ರೆ ಗೊತ್ತಿಲ್ಲ ಒತ್ತಾಯ ಮಾಡಿ ಹಾಕಿದ್ರು. ಹಿಂಗಾಗಿ ಅವಾಗ ಒತ್ತಡಿತ್ತು, ಹಾಕಾಗ ಒತ್ತಡಿತ್ತು. ಹೀಗಾಗಿ ಇನಿ ಅಂತೇಳಿ ಯಾರಿಗೂ ಒತ್ತಡಿಲ್ಲ. ಆದರೂ ಸಹಿತ ಸಂಘಟನೆ ಏಕದೃಷ್ಟಿಯಿಂದ ಸಂಘಟನೆ ರಾಜ್ಯದ ಕಟ್ಟಬೇಕಾಗಿತ್ತು, ಸಂಘಟನೆ ಬೆಳೆಸಬೇಕಾಗಿತ್ತು ಅಂತ ಹೇಳಿ ನನಗೆ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಹಿಂಗಾಗಿ ಇರ್ತೀವಿ. ದಯವಿಟ್ಟು ನಾವು ಬಂದಾಗ ನಮ್ಮನ್ನ ಕುರ್ಚಿ ಮೇಲೆ ಕುಂಡ್ರು ಸ್ಟೇಜ್ ಮೇಲೆ ಕುಂಡ್ರು ದಯವಿಟ್ಟು ಹಿಂಸೆ ಮಾಡಬೇಡ್ರಿ. ನಾವೆಲ್ಲೇ ಇರ್ತೀವಿ, ನಾನು ಅಲ್ಲಿದ್ರು ಆರಾಮ್ ಇರ್ತೀನಿ, ಇಲ್ಲಿದ್ರು ಆರಾಮ್ ಇರ್ತೀನಿ. ನಾವು ಮನುಷ್ಯರ ತಕ್ಕ ನಮ್ಮ ಗಿಡ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಅವಕಾಶ, ನಿಮ್ಮೆಲ್ಲರಿಗೂ ದಯವಿಟ್ಟು